ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಆಫ್ಟರ್ನೂನ್ ಟು ಆಲ್. ಸೊ ಡಿಯರ್ ಲೀಡರ್ಸ್, ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಇದೊಂದು ಸ್ವಲ್ಪ ಲಾಂಗ್ ಇರ್ಬೋದು ವಿಡಿಯೋ, ಬಟ್ ತುಂಬ ಕಲ್ತ್ಕೊಳ್ಳೋದಿರುತ್ತೆ, ತುಂಬ ತಿಳ್ಕೊಳ್ಳೋದಿರುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಹೊಸ ವ್ಯಕ್ತಿಯ ಐಡಿನ ಕ್ರಿಯೇಟ್ ಮಾಡಿ, ಸೊ ಜೊತೆಗೆ ಆ ಒಂದು ಐಡಿನ ಆಕ್ಟಿವೇಶನ್ ಮಾಡೋದು ಹೇಗೆ, ಸೊ ಯಾವ ರೀತಿ ನಾವು ಲೆಫ್ಟ್ ಮತ್ತು ರೈಟ್ ಬ್ಯಾಲೆನ್ಸ್ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು, ಸೊ ಪ್ರತಿಯೊಂದು ಮಾಹಿತಿನೂ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ರೀತಿ ಐಡಿನ ಪ್ಲೇಸ್ಮೆಂಟ್ ಮಾಡಬೇಕು, ಜೊತೆಗೆ ಐಡಿನ ಆಕ್ಟಿವೇಶನ್ ಮಾಡಬೇಕು. ಓಕೆನಾ? ಸೊ ನಿಮಗೆ ಕ್ಲಿಯರ್ ಪಿಕ್ಚರ್ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಓಕೆ? ಸೊ ಫಸ್ಟು ಈಗ ನೀವು ಯಾರದೇ ಒಬ್ಬ ವ್ಯಕ್ತಿನ ಐಡಿ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಂದರೆ ಆ ಒಬ್ಬ ವ್ಯಕ್ತಿಯ ನೇಮು, ಮೊಬೈಲ್ ನಂಬರ್, ಮೇಲ್ ಐಡಿ ಮತ್ತು ಅಡ್ರೆಸ್ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಯಾರು ಅಂಡರಲ್ಲಿ ಆಗ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ಪಾನ್ಸರ್ ಐಡಿ ಮತ್ತು ಪ್ಲೇಸ್ಮೆಂಟು ಇವೆರಡನ್ನೂ ಕೂಡ ಸೊ ನೀವು ತಿಳ್ಕೊಂಡಾದ ಮೇಲೆ ನೀವು ನಿಮ್ಮ ಐಡಿಗೆ ಲಾಗಿನ್ ಆಗಬೇಕಾಗುತ್ತೆ. ಈಗ ನೋಡಿ ಎಕ್ಸಾಂಪಲ್, ಸೊ ನಾನು ನನ್ನ ಒಂದು ಐಡಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಆಗಿ ಇಲ್ಲಿ 9 ಚುಕ್ಕಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಯಾಕೆ ಅಂತ ಅಂದರೆ ನಾನು ಯಾರು ಅಂಡರಲ್ಲಿ ಐಡಿ ಮಾಡ್ತಾ ಇದ್ದೀನಿ ಆ ಒಂದು ಟೀಮ್ ನಾನು ಚೆಕ್ ಮಾಡ್ಕೋಬೇಕಾಗ್ತದೆ. ಸೊ ಮೈ ಟೀಮ್ಗೆ ಹೋಗೋಣ. ಸೊ ಮೈ ಟೀಮಲ್ಲಿ ಲೈವ್ ಟೀಮ್. ಓಕೆ? ಸೊ ಲೈವ್ ಟೀಮ್ಗೆ ಹೋದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಐಡಿ ಸೇಮ್ ಆಸ್ ಇಟ್ ಈಸ್ ಶೋ ಆಗುತ್ತೆ. ಸೊ ಇದರಲ್ಲಿ ಯಾರು ಅಂಡರಲ್ಲಿ ಆಗ್ತಾ ಇದ್ದೀರಾ ಆ ಒಂದು ಐಡಿ ನಂಬರ್ನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿ ಸೊ ಸರ್ಚ್ ಕೊಡಿ. ಯಾಕೆಂದರೆ ಅವ್ರದ್ದು ಟ್ರೀನ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಕೆಲವೊಬ್ರಿಗೆ ಬೈನರಿನಲ್ಲಿ ವರ್ಕ್ ಮಾಡಿರೋರಿಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಬಟ್ ನೀವೇನಾದರೂ ಬೇರೆ ಸಿಸ್ಟಮಲ್ಲಿ ವರ್ಕ್ ಮಾಡಿ ಅಥವಾ ನೀವೇ ಹೊಸಬ್ರಾಗಿತ್ತು ಅಂದರೆ ಸೊ ಡೆಫಿನೆಟ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈಗ ನೋಡಿ, ನಾನು ಸಾಕೇಗೌಡ ಅಂಡರಲ್ಲಿ ಐಡಿನ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಈಗ ಅವ್ರ ಅಂಡರಲ್ಲಿ ಐಡಿ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ಈಗ ಫಸ್ಟ್ ಅವ್ರ ಐಡಿನ ನಾನು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕಾಗ್ತದೆ. ಎಲ್ಲಿ ಹಾಕಿದ್ರೆ ಐಡಿ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಅವರ ಮೈನ್ ಐಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮೈನ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೈಡು 15,200 PV ಇದೆ, ಇನ್ನೊಂದು ಸೈಡು 1,600 BV ಇದೆ. ಅರ್ಥ ಆಗ್ತಿದೆಯಾ? ಸೊ ಒಂದು ಸೈಡು 15,200 BV ಇದೆ, ಇನ್ನೊಂದು ಸೈಡು 1,600 BV ಇದೆ. ಸೊ ಈಗ ಇದರಲ್ಲಿ ನಿಮ್ಮ ಲೆಫ್ಟು ಯಾರು ಸಾಕೇಗೌಡ ಲೆಫ್ಟು ಬಂದು ಪವರ್ ಸೈಡ್ ಆಗಿರುತ್ತೆ, ಸ್ಟ್ರಾಂಗ್ ಟೀಮ್ ಆಗಿರುತ್ತೆ. ಸಾಕೇಗೌಡ ರೈಟು ಬಂದರು ವೀಕ್ ಟೀಮ್ ಆಗಿರುತ್ತೆ. ಸೊ ಈಗ ವೀಕ್ ಟೀಮ್ ಆಗಿದೆ ಅಂದರೆ ನಾವು ವೀಕ್ ಟೀಮ್ ಕಡೆ ನಾವು ಐಡಿನ ಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ನೋಡಿ, ರೈಟ್ ಐಡಿ ಮೇಲೆ ಕ್ಲಿಕ್ ಮಾಡೋಣ. ಸೊ ರೈಟ್ ಐಡಿ ಮೇಲೆ ನೋಡಿ, ರೈಟಿಂದ ರೈಟ್ಗೆ ಆಲ್ರೆಡಿ ಟೀಮ್ ಆಗಿದೆ. ಸೊ ಆಲ್ರೆಡಿ 1,400 BV ಆಗಿದೆ. ಸೊ ನೆಕ್ಸ್ಟ್ ಈಗ ನಿಮ್ಮ ಆ ಒಂದು ರೈಟ್ ಐಡಿಯಿಂದ ಲೆಫ್ಟ್ಗೆ ನಾನು ಕ್ಲಿಕ್ ಚೆಕ್ ಮಾಡಿದಾಗ 0 ಇದೆ, ಏನು ಕೂಡ ಇಲ್ಲ. ಸೊ ಈಗ ನನ್ನ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಈಗ ನಾನು ಏನು ಮಾಡ್ತೀನಿ, ರೈಟ್ ಐಡಿ ಸ್ಪಾನ್ಸರ್ ಕೊಡ್ತೀನಿ, ಲೆಫ್ಟ್ ಪ್ಲೇಸ್ಮೆಂಟ್ನ ಕೊಡ್ತೀನಿ. ಬಿಕಾಸ್ ಯಾಕೆಂದರೆ ಇಲ್ಲಿ ನಾನು ರೈಟ್ ಐಡಿ ಸ್ಪಾನ್ಸರ್ ಕೊಟ್ಟು ಲೆಫ್ಟ್ ಪ್ಲೇಸ್ಮೆಂಟ್ನ ಕೊಟ್ಟಾಗ ಏನಾಗ್ತದೆ, ನನಗೆ ರೈಟ್ ಐಡಿಗೂ ಇನ್ಕಮ್ ಬರುತ್ತೆ ಮತ್ತು ಸಾಕೇಗೌಡ ಟಾಪ್ ಐಡಿಗೂ ಇನ್ಕಮ್ ಬರುತ್ತೆ. ಅಂದರೆ ಸಾಕೇಗೌಡ ರೈಟ್ ಐಡಿಗೂ ಇನ್ಕಮ್ ಬರುತ್ತೆ, ಸಾಕೇಗೌಡ ಟಾಪ್ ಐಡಿಗೂ ಇನ್ಕಮ್ ಬರುತ್ತೆ. ಸೊ ಈಗ ನೋಡಿ, ಜಸ್ಟ್ ಯಾರದೇ ಒಂದು ಐಡಿಗೆ ಇನ್ಕಮ್ ಬರಬೇಕು ಅಂತ ಅಂದರೆ ಆ ಒಂದು ಐಡಿಯಿಂದ ಲೆಫ್ಟ್ ಒಂದು ರೈಟ್ ಒಂದು ಡೈರೆಕ್ಟ್ ಸ್ಪಾನ್ಸರ್ ಬಂದಿರಬೇಕಾಗ್ತದೆ. ಸೊ ಇಲ್ಲ ಅಂತ ಅಂದರೆ ಅದು ಇನ್ಕಮ್ಗೆ ಎಲಿಜಿಬಲ್ ಆಗಲ್ಲ. ಸೊ ಈಗ ನೋಡಿ, ರೈಟಿಂದ ರೈಟ್ಗೆ ನೀವು ನೋಡ್ತಾ ಇರ್ಬೋದು ದಿವ್ಯಶ್ರೀ ವಿ ಅಂತ ಆಲ್ರೆಡಿ ಇದ್ದಾರೆ. ಸೊ ಈಗ ದಿವ್ಯಶ್ರೀ ವಿ ಅಂತ ಇದ್ದಾರೆ ಅಂತ ಅಂದರೆ ಆ ರೈಟ್ ಐಡಿಂದ ರೈಟ್ಗೆ ಆಲ್ರೆಡಿ ಡೈರೆಕ್ಟ್ ಸ್ಪಾನ್ಸರ್ ಆಗಿದೆ. ಈಗ ನೆಕ್ಸ್ಟು ರೈಟ್ ಐಡಿಂದ ಲೆಫ್ಟ್ಗೆ ಖಾಲಿ ಇರೋದ್ರಿಂದ ನಾನೇನಾದರೂ ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ತು ಅಂತ ಅಂದರೆ ಸಾಕೇಗೌಡ 2 ಐಡಿಗೂ ಕೂಡ ಇನ್ಕಮ್ ಬರುತ್ತೆ. ಸೊ ಯಾಕೆಂದರೆ ನೀವು ಒಂದು ಐಡಿಗೂ ಇನ್ಕಮ್ ಮಾಡ್ಕೋಬೋದು, ಇಲ್ಲ ಅಂತಲ್ಲ. ಬಟ್ ಇವಾಗ ನೀವು 3 ಐಡಿ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಂದರೆ ಫಸ್ಟು ಟಾಪ್ ಐಡಿನ ನೋಡ್ಕೋಬೇಕು. ಸೊ ಟಾಪ್ ಐಡಿ ನೋಡಿಕೊಂಡು ಎಲ್ಲಿ ಕಡಿಮೆ ಇದೆ ನೀವು ಅಲ್ಲಿ ಪ್ಲೇಸ್ಮೆಂಟ್ ಮಾಡಲಿಕ್ಕೆ ನೀವು ಯೋಚನೆ ಮಾಡಬೇಕು. ಸೊ ನೆಕ್ಸ್ಟು ಕಡಿಮೆ ಇರೋ ಸೈಡ್ ಯಾವುದು? ರೈಟ್ ಸೈಡು. ಸೊ ಈಗ ರೈಟ್ ಸೈಡಲ್ಲಿ ರೈಟಿಂದ ರೈಟ್ಗೆ ಜಾಸ್ತಿ ಇದೆ, ರೈಟಿಂದ ಲೆಫ್ಟ್ಗೆ ಕಮ್ಮಿ ಇದೆ. ಸೊ ಈಗ ನಿಮ್ಮ ಥಾಟ್ ಏನು ಬರಬೇಕು ಅಂತ ಅಂದರೆ ರೈಟಿಂದ ಲೆಫ್ಟ್ಗೆ ನೀವು ಪ್ಲೇಸ್ಮೆಂಟ್ನ ಮಾಡ್ತು ಅಂತ ಅಂದರೆ ನಿಮಗೆ ಏನಾಗುತ್ತೆ, ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ರೈಟ್ ಐಡಿ ಸ್ಪಾನ್ಸರ್ ಕೊಡ್ತೀನಿ, ಲೆಫ್ಟ್ ಪ್ಲೇಸ್ಮೆಂಟ್ ಕೊಡ್ತೀನಿ. ಸೊ ಈಗ ನೆಕ್ಸ್ಟ್ ಏನಿಲ್ಲ, 9 ಚುಕ್ಕಿ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದರಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಸೊ ಕ್ರಿಯೇಟ್ ಅಕೌಂಟ್ಗೆ ಹೋಗಿ ಸ್ಪಾನ್ಸರ್ ಐಡಿ ಕೇಳುತ್ತೆ. ಸ್ಪಾನ್ಸರ್ ಐಡಿ ನಾನು ಕಾಪಿ ಪೇಸ್ಟ್ ಮಾಡಿ, ಇದು ಮೇನ್ ಐಡಿ ಆಗಿರುತ್ತೆ, ನಾನೀಗ ಐಡಿನ ಚೇಂಜ್ ಮಾಡ್ತೀನಿ. ಓಕೆ? ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೆಫ್ಟು ರೈಟು ಅಥವಾ ನಿಮ್ಮ ಟಾಪ್ ಐಡಿಗೆ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ
ಸೇಮ್ ಐ ಡಿ ನಂಬರ್ ಇರುತ್ತೆ, ಬಟ್ ಮೈನ್ ಐ ಡಿಗೆ ಎಮ್ ಅಂತ ನೀವು ಪ್ಲೇಸ್ಮೆಂಟ್ ಮಾಡಬೇಕು. ಸೊ ರೈಟ್ ಐ ಡಿಗೆ ಆರ್ ಅಂತ ಇರುತ್ತೆ, ಲೆಫ್ಟ್ ಐ ಡಿಗೆ ಎಲ್ ಅಂತ ಇರುತ್ತೆ. ಸಿಂಪಲ್. ಈಗ ನಾನು ರೈಟ್ ಐ ಡಿ ಸ್ಪಾನ್ಸರ್ ಕೊಟ್ಟಿದ್ದೀನಿ, ಪ್ಲೇಸ್ಮೆಂಟು ಲೆಫ್ಟ್ ಪ್ಲೇಸ್ಮೆಂಟ್ ಕೊಡ್ತೀನಿ. ಸೊ ಲೆಫ್ಟ್ ಪ್ಲೇಸ್ಮೆಂಟ್ ಕೊಟ್ಟಾದ್ಮೇಲೆ ಸೊ ಎಂಟರ್ ವ್ಯಾಲಿಡ್ ನೇಮ್ ಅಂತ ಇದೆ. ಸೊ ಈಗ ಎಂಟರ್ ವ್ಯಾಲಿಡ್ ನೇಮ್ನ ಹಾಕೋಣ. ಸೊ ಮಾಯಪ್ಪ, ಎಸ್. ಸೊ ನೆಕ್ಸ್ಟ್ ಮೇಲ್ ಐ ಡಿ ಮಾಯಪ್ಪ ಸುಬನಪ್ಪರ್ @gmail.com. ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ಅವ್ರ ಮೊಬೈಲ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅಡ್ರೆಸ್ ಏನಾದ್ರು ಗೊತ್ತಿದ್ರೆ ಸೊ ಅಡ್ರೆಸ್ನ ಹಾಕಿ. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಜಸ್ಟ್ ನೀವು ಬೇಕಾದ್ರೆ ಈ ತರ ಹಾಕ್ಬೋದು, ನೋ ಇಶ್ಯೂಸ್. ಈಗ ಪಿನ್ ನಂಬರ್ ಕೇಳುತ್ತೆ. ಸೊ ಪಿನ್ ನಂಬರ್ ನೀವು ಇತ್ತು ಅಂತ ಅವೈಲಬಿಲಿಟಿ ಇತ್ತು ಅಂದ್ರೆ ಹಾಕಿ. ಬಟ್ ಹಾಕಿದ್ರೆ ಬೆಟರ್. ಏನಾದ್ರು ಅವರು 1000 ರೂಪೀಸಿಂದ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ಬೆಟರ್ ನೀವು ಅಡ್ರೆಸ್ನ ಹಾಕಿ. ಸೊ ದೆನ್ ನೀವು ಪ್ರೊವೈಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಅವ್ರಿಗೂ ಕೂಡ. ಅವ್ರು ಏನಾದ್ರು ಅಡ್ರೆಸ್ ಕಳಿಸಿಲ್ಲ ಅಂತ ಅಂದಾಗ ಮಾತ್ರ ನೀವು ಬೇಕಾದ್ರೆ ಈ ತರ ಹಾಕಿ. ನೆಕ್ಸ್ಟ್ ಸಬ್ಮಿಟ್ ಕೊಡೋಣ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಸೊ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ ಕನ್ಫರ್ಮ್ ಮಾಡಲಿಕ್ಕೆ. ಸೊ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣವೇ ಸೊ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವ್ರಿಗೆ ಕಳಿಸ್ಕೊಡಿ. ಓಕೆನಾ? ಸೊ ಇಷ್ಟು ಕಳಿಸ್ಕೊಟ್ಟಾದ್ಮೇಲೆ ಸೊ ಅವ್ರಿಗೆ ಐ ಡಿ ಪಾಸ್ವರ್ಡ್ ಹೋಗಿರುತ್ತೆ. ಸೊ ಇದು ಐ ಡಿ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ಸು. ಸೊ ನೀವು ಐ ಡಿ ಕ್ರಿಯೇಟ್ ಮಾಡೋದೊಂದು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಪ್ರೋಸೆಸ್ಸು ತುಂಬ ಸಿಂಪಲ್ ಇರುತ್ತೆ. ಐ ಡಿ ಆ್ಯಕ್ಟಿವೇಶನ್ ಪ್ರೋಸೆಸ್ಸು ತುಂಬ ಸಿಂಪಲ್ ಇರುತ್ತೆ. ಅದನ್ನ ನೆಕ್ಸ್ಟ್ ಈಗ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಯಾಕೆಂದರೆ ಅರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಿಟಿ ಸಿಗಲ್ಲ. ಓಕೆ? ಸೊ ಈಗ ನೋಡಿ ಡೆಪಾಸಿಟ್. ಈಗ ನಮಗೆ ಐ ಡಿ ಆ್ಯಕ್ಟಿವೇಶನ್ ಮಾಡಲಿಕ್ಕೆ ನಮಗೆ ಡೆಪಾಸಿಟ್ ಬೇಕು ಅಲ್ವಾ? ಸೊ ಡೆಪಾಸಿಟ್ ಬೇಕು ಅಂತ ಅಂದರೆ ಸೊ ನಾನೇನು ಮಾಡ್ತಾ ಇದ್ದೀನಿ, ಡೆಪಾಸಿಟ್ಗೆ ಹೋಗ್ತೀನಿ. ಸೊ ಡೆಪಾಸಿಟ್ಗೆ ಹೋದಾದ್ಮೇಲೆ ಇಲ್ಲಿ ಅಮೌಂಟ್ ಕಾಲಮ್ ಕೇಳ್ತದೆ, ಎಲ್ಲರೂ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಬಿಫೋರ್ ದಟ್ ನಾನು ಏನು ಮಾಡಬೇಕು, ಈ ಒಂದು ಬ್ಯಾಂಕ್ ಅಕೌಂಟ್ಗೆ ನಾನು ಅಮೌಂಟ್ನ ಕಳಿಸ್ಬೇಕಾಗುತ್ತೆ. ಈಗ ನಾನೇನು ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೋತೀನಿ. ಈ ಒಂದು QR ಕೋಡ್ನ ಸ್ಕ್ರೀನ್ಶಾಟ್ ತೊಗೋತೀನಿ. ಅಥವಾ ಇಲ್ಲಿ UPI ID ಇದೆ ನೋಡಿ, 9384574622@KBL ಅಂತ. ಇದನ್ನು ಕಾಪಿ ಮಾಡಿಕೊಂಡು ಕೂಡ ನೀವು ಕಂಪ್ನಿಗೆ ಅಮೌಂಟ್ನ ಪೇ ಮಾಡ್ಬೋದು. ಸೊ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ. ನಾನು ಈಗ ಏನು ಮಾಡ್ತೀನಿ, ಫೋನ್ಪೇನ ಓಪನ್ ಮಾಡ್ತೀನಿ. ಸೊ ಫೋನ್ಪೇನ ಓಪನ್ ಮಾಡಾದ್ಮೇಲೆ QR ಕೋಡ್ನ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ QR ಕೋಡ್ ಸ್ಕ್ಯಾನ್ ಆಗ್ತದೆ. ಸೊ ಸ್ಕ್ಯಾನ್ ಆಗಿದ ತಕ್ಷಣ ಕಂಪನಿ ನೇಮ್ ಬರುತ್ತೆ, ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ನಾನು ಈಗ 1500 ರೂಪೀಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ? ಸೊ ಅಮೌಂಟ್ನ ಪೇ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ. ಇದ್ರ ಕೆಳಗಡೆ ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡಿ. ಸೊ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು ಪೇಜ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾಕೆ ಸ್ಕ್ರೀನ್ಶಾಟ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಸೊ ಅದಾದ್ಮೇಲೆ UTR ನಂಬರ್ ಇದೆ ನೋಡಿ, 413937372546 ಅಂತ. ಇದನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಇಲ್ಲಿ ಎಂಟರ್ ಅಮೌಂಟ್ ಕಾಲಮಲ್ಲಿ 1500 ರೂಪೀಸ್ನ ಎಂಟ್ರಿ ಮಾಡಿ ಡೆಪಾಸಿಟ್ ಆಪ್ಷನ್ಗೆ ಬಂದುಬಿಟ್ಟು ಸೊ ನೆಕ್ಸ್ಟು UTR ಟ್ರಾನ್ಸಾಕ್ಷನ್ ನಂಬರ್ಗೆ ಪೇಸ್ಟ್ ಮಾಡಿ. ಸೊ ಟ್ರಾನ್ಸಾಕ್ಷನ್ ಡೇಟ್ ಸೆಲೆಕ್ಟ್ ಮಾಡಿ, ಟ್ರಾನ್ಸಾಕ್ಷನ್ ಟೈಮ್ ಸೆಲೆಕ್ಟ್ ಮಾಡಿ, ದೆನ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನು ಕೂಡ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಡೆಪಾಸಿಟ್ ರಿಕ್ವೆಸ್ಟ್ ಈಸ್ ಸಕ್ಸಸ್ಫುಲಿ ಸೆಂಟ್ ಅಂತ ಬರುತ್ತೆ. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ನಿಮ್ಮ ಒಂದು ಮೇನ್ ಪೇಜನ್ನ ಚೆಕ್ ಮಾಡಿ. ಸೊ ಮೇನ್ ಪೇಜಲ್ಲಿ ನಿಮಗೆ ಈ ಒಂದು ಆಕ್ಟಿವೇಶನ್ ವ್ಯಾಲೆಟ್ ಏನಿದೆ, ಈ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂದರೆ 10 ಮಿನಿಟ್ಸ್ ಆಗ್ತದೆ. 10 ಮಿನಿಟ್ಸ್ ಮೇಲ್ಗಡೆ ಬರಲಿಲ್ಲ ಅಂದರೆ ನಿಮ್ಮ ಅಪ್ಲೈನ್ ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಸೊ ಕಸ್ಟಮರ್ ಕೇರ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ದೆನ್ ಅದು ಅಪ್ರೂವಲ್ ಆಗುತ್ತೆ. ಈಗ ಜಸ್ಟ್ ವೆಯ್ಟ್ ಮಾಡೋಣ, ಎಷ್ಟೊತ್ತಾಗುತ್ತೆ ನೋಡೋಣ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಆಕ್ಟಿವೇಶನ್ ವ್ಯಾಲೆಟ್ಗೆ ನಮಗೆ ಅಮೌಂಟ್ ಬಂದು ಆ್ಯಡ್ ಆಗಿದೆ. ರಿಫ್ರೆಶ್ ಕೊಡಿ. ರಿಫ್ರೆಶ್ ಕೊಟ್ಟ ತಕ್ಷಣ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಜಸ್ಟ್ 2 ಮಿನಿಟ್ಸಲ್ಲಿ ನಮಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಸೊ ಈಗ ನೋಡಿ ಆಕ್ಟಿವೇಶನ್ ವ್ಯಾಲೆಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೇಸ್ಟ್ ಅಂತ ಕೇಳುತ್ತೆ. ಸೊ ಪೇಸ್ಟ್ ಅಂದರೆ ನೀವು ಯಾವ ID ನಂಬರ್ನ ಆಕ್ಟಿವೇಶನ್ ಮಾಡ್ತಾ ಇದ್ದೀರಾ ಪೇಸ್ಟ್ ಮಾಡಿ. ಸೊ ದೆನ್ ಅವ್ರದ್ದು ನೇಮ್ ಶೋ ಆಗುತ್ತೆ. ಸೊ ಪ್ಯಾಕೇಜ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಕೊಡಿ.
ಆಕ್ಟಿವೇಟ್ ನೌ ಕೊಡ್ತು ಅಂತಂದರೆ ಅವ್ರದ್ದು ಐ ಡಿ ಟಾಪ್ ಐ ಡಿ ಆಕ್ಟಿವೇಟ್ ಆಯಿತು. ಈಗ ಅವ್ರದ್ದು ರೈಟ್ ಐ ಡಿನ ಆಕ್ಟಿವೇಟ್ ಮಾಡಬೇಕು ಅಂತಂದರೆ, ಇನ್ನೊಂದು ಐ ಡಿನ ಆಕ್ಟಿವೇಟ್ ಮಾಡಬೇಕು ಅಂದರೆ ಆಕ್ಟಿವೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಯೂಸರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಈಗ ನಾನು ಮೈನ್ ಐ ಡಿನ ಆಕ್ಟಿವೇಶನ್ ಮಾಡಿದ್ದೀನಿ. ಈಗ ನಾನು ರೈಟ್ ಐ ಡಿನ ಆಕ್ಟಿವೇಶನ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲ ಎಮ್ ರಿಮೂವ್ ಮಾಡಿ ಆರ್ ಹಾಕಿ ಮಾಯಪ್ಪ ಎಸ್ ಅಂತ ಇದೆ, ಸೆಲೆಕ್ಟ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಎಂಟರ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಆಕ್ಟಿವೇಟ್ ನೌ ಅಂತ ಕೊಡಿ. ಸೊ ಈ ರೀತಿ ಏನಾಗುತ್ತೆ, ಅವರ ಒಂದು ಐ ಡಿ ಆಕ್ಟಿವೇಶನ್ ಆಗುತ್ತೆ. ಓಕೆ, ಸೊ ಈಗ ಅವರ ಒಂದು ಐ ಡಿ ಆಕ್ಟಿವೇಶನ್ ಆಗಿದೆ ಅಂತಂದರೆ ಇಲ್ಲಿ ನೋಡಿ ಆಕ್ಟಿವೇಶನ್ ವ್ಯಾಲೆಟಲ್ಲಿ 0 ಆಗಿದೆ. ಸೊ ನೀವು ಬೇಕಿದ್ರೆ ಅವ್ರ ಐ ಡಿ ಪಾಸ್ವರ್ಡ್ನ ಚೆಕ್ ಮಾಡ್ಬೋದು, ಅವ್ರ ಐ ಡಿಗೆ ಲಾಗಿನ್ ಆಗಿ ಚೆಕ್ ಮಾಡ್ಬೋದು, ಅವ್ರ ಐ ಡಿ ಆಕ್ಟಿವೇಟ್ ಆಗಿರುತ್ತೆ. ಸೊ ಇದು ಬಂದು ಡೈರೆಕ್ಟ್ ಕಂಪನಿಗೆ ಅಮೌಂಟ್ನ ಪೇ ಮಾಡಿ ಐ ಡಿನ ಆಕ್ಟಿವೇಟ್ ಮಾಡುವಂಥದ್ದು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ನ ನಾನು ನಿಮಗೆ ಶೋ ಮಾಡ್ತೀನಿ. ಸೊ ಯಾವ ರೀತಿ ಅಂತ ಅಂದರೆ, ನಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟಲ್ಲೇ ಬೇಕಿದ್ರೆ ಅಮೌಂಟ್ನ ಆಕ್ಟಿವೇಟ್ ಮಾಡ್ಬೋದು. ಅಂದರೆ ನಮಗೆ ಏನು ಇನ್ಕಮ್ ಬಂದಿದೆ ಆ ಒಂದು ಇನ್ಕಮಲ್ಲೂ ಕೂಡ ನಾವು ಆಕ್ಟಿವೇಟ್ ಮಾಡ್ಬೋದು. ಆ ಒಂದು ಆಪ್ಷನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ, ಜಸ್ಟ್ ವೇಟ್ ಎ ಮಿನಿಟ್. ಈಗ ಆ್ಯಕ್ಚುಲಿ ನಮ್ಮ ಒಂದು ವ್ಯಾಲೆಟ್ ಅಮೌಂಟಿಂದ ಯಾವ ರೀತಿ ಆಕ್ಟಿವೇಶನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ ವ್ಯಾಲೆಟ್ ಬ್ಯಾಲೆನ್ಸು 400 ಅಂತ ಇದೆ. ಸೊ ಈಗ ನಾನು 400 ರೂಪಾಯಿನೂ ಕೂಡ ಯೂಸ್ ಮಾಡಿಕೊಂಡು ಐ ಡಿನ ಆಕ್ಟಿವೇಶನ್ ಮಾಡ್ಬೋದು. ಸೊ ಯಾವ ರೀತಿ ಅಂದರೆ, ಈಗ ವ್ಯಾಲೆಟ್ ಬ್ಯಾಲೆನ್ಸ್ 400 ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಇಂಟರ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಂಟರ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಈ ರೀತಿಯಾದಂಥ ಒಂದು ಆಪ್ಷನ್ ಬರುತ್ತೆ. ಸೊ ಮೈನ್ ವ್ಯಾಲೆಟ್ ಟು ಟ್ರಾನ್ಸ್ಫರ್ ಟು ಆಕ್ಟಿವೇಶನ್ ವ್ಯಾಲೆಟ್ ಅಂತ. ಸೊ ಈಗ ನೋಡಿ ಟ್ರಾನ್ಸ್ಫರ್ ಟು ಆಕ್ಟಿವೇಶನ್ ವ್ಯಾಲೆಟ್ 400 ರೂಪಾಯಿ ಇದೆ. ಈಗ ನಾನೇನು ಮಾಡ್ತೀನಿ, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕ್ತೀನಿ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟ ತಕ್ಷಣವೇ ನನ್ನ ಒಂದು ಮೈನ್ ವ್ಯಾಲೆಟಿಂದ ಎಕ್ಸಾಂಪಲ್, ಸೊ ನಿಮ್ಮ ಒಂದು ಮೈನ್ ವ್ಯಾಲೆಟಿಂದ ಈ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಅಮೌಂಟ್ ಬಂದು ಆ್ಯಡಪ್ ಆಗುತ್ತೆ. 398 ರೂಪಾಯಿ ಇದೆ. ಸೊ ಈಗ ನಾನೇನು ಮಾಡಬೇಕು, ಆ 398 ರೂಪಾಯಿ ಬ್ಯಾಲೆನ್ಸ್ ಇದೆ, ನನಗೆ ಬೇಕಾಗಿರೋದು 750 ರೂಪಾಯಿ. ಇನ್ನು ಅರೌಂಡ್ 350 ರೂಪಾಯಿ ಅಷ್ಟು ನಾನೇನು ಮಾಡಬೇಕಾಗುತ್ತೆ, ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಸೊ ಆ 350 ರೂಪಾಯಿ ಅಷ್ಟು ನಾನು ಏನಾರು ಆ್ಯಡ್ ಮಾಡ್ಕೋತು ಅಂತ ಅಂದರೆ ಸೊ ನನಗೆ 750 ರೂಪಾಯಿ ಈ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಆದಮೇಲೆ ದೆನ್ ಬೇಕಾದ್ರೆ ನಿಮ್ಮ ಒಂದು ಐ ಡಿನ ನೀವು ಈಸಿಯಾಗಿ ಆಕ್ಟಿವೇಶನ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಈಗ ನಾನೇನು ಮಾಡ್ತೀನಿ, ನನಗೆ 398 ರೂಪಾಯಿ ಇದೆ. ಇನ್ನು 350 ರೂಪಾಯಿ ಅಷ್ಟು ನಾನೇನು ಮಾಡಬೇಕು, ಕಂಪನಿಯ ಅಕೌಂಟಿಗೆ ಅಮೌಂಟ್ ಪೇ ಮಾಡಿ ಸೊ ಬೇಕಿದ್ರೆ ಅದನ್ನು ಅಲ್ಲಿಗೆ ಆಕ್ಟಿವೇಶನ್ ಮಾಡ್ಕೋಬೋದು. ಸೊ ಆಗಿದ್ರೆ ಆ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತೀನಿ. ಜಸ್ಟ್ ಎ ಮಿನಿಟ್. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈಗ ನನ್ನ ಒಂದು ಆಕ್ಟಿವೇಶನ್ ವ್ಯಾಲೆಟಲ್ಲಿ 750 ರೂಪಾಯಿ ಬಂದು ಆ್ಯಡ್ ಆಗಿದೆ. ಅಂದರೆ ನನ್ನ ಒಂದು ವ್ಯಾಲೆಟ್ ಬ್ಯಾಲೆನ್ಸಲ್ಲಿ ನಾನು 400 ರೂಪಾಯಿನ ಕ್ಲೈಮ್ ಮಾಡಿಕೊಂಡೆ. ಸೊ ಇನ್ನು ರಿಮೈನಿಂಗ್ ಅಮೌಂಟ್ಗೆ ನಾನು ಏನು ಮಾಡಿದೆ, ಕಂಪ್ನಿಗೆ ಅಮೌಂಟ್ ಪೇ ಮಾಡಿ ಡೆಪಾಸಿಟ್ಗೆ ಹೋಗಿ ಸೊ ದೆನ್ ನಾನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಈಗ ಆಕ್ಟಿವೇಶನ್ ವ್ಯಾಲೆಟಲ್ಲಿ ಕೂತ್ಕೊಂಡಿದೆ. ಸೊ ಈಗ ನಾನೇನು ಮಾಡಬೇಕು, ಆಕ್ಟಿವೇಶನ್ಗೆ ಹೋಗಬೇಕು. ಸೊ ಆಕ್ಟಿವೇಶನ್ಗೆ ಹೋಗ್ಬಿಟ್ಟು ಸೊ ದೆನ್ ಅವರ ಯೂಸರ್ ಐ ಡಿ ಹಾಕಬೇಕು. ಈಗ ಆಲ್ರೆಡಿ ಮೈನ್ ಐ ಡಿನ ಆಕ್ಟಿವೇಟ್ ಮಾಡಿದ್ದೀನಿ, ರೈಟ್ ಐ ಡಿನ ಆಕ್ಟಿವೇಟ್ ಮಾಡಿದ್ದೀನಿ. ಈಗ ಲೆಫ್ಟ್ ಐ ಡಿನ ಆಕ್ಟಿವೇಟ್ ಮಾಡ್ತೀನಿ. ಸೊ ಅವ್ರ ಹೆಸರು ಬರುತ್ತೆ. ಸೊ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಏನಪ್ಪ ಪ್ರಾಡಕ್ಟ್ ಅಡ್ವಾನ್ಸ್, ಪ್ರಾಡಕ್ಟ್ ಆರ್ಡರ್ ಅಂತ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಪ್ರಾಡಕ್ಟ್ ಅಡ್ವಾನ್ಸ್ ಅಂದರೆ ಈಗ 750 ರೂಪಾಯಿನ ನೀವು ಐ ಡಿ ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ. ಸೊ ದೆನ್ ಬೇಕಾದ್ರೆ ರಿಮೈನಿಂಗ್ ಅಮೌಂಟ್ನ ಪೇ ಮಾಡಿ ಲೇಟರ್ ನೀವು ಬೇಕಾದ್ರೆ ಪ್ರಾಡಕ್ಟ್ ಆರ್ಡರ್ ಮಾಡ್ಕೋಬೋದು. ಇಲ್ಲ ನಾನು ಡೈರೆಕ್ಟಾಗಿ ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡೇ ಬರ್ತೀನಿ ಸರ್ ಅಂತಂದರೆ ನೀವು 1000 ರೂಪೀಸಿಂದ ಜಾಯ್ನ್ ಆಗ್ಬೋದು. ಸೊ ಈಗ ದೆನ್ ನೋಡಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡಿದ ತಕ್ಷಣವೇ ಆಕ್ಟಿವೇಟ್ ನೌ ಅಂತ ಕೊಡಬೇಕಾಗುತ್ತೆ. ಆಕ್ಟಿವೇಟ್ ನೌ ಅಂತ ಕೊಟ್ಟರೆ ಆ ಒಂದು ಐ ಡಿನೂ ಆಕ್ಟಿವೇಟ್ ಆಗುತ್ತೆ. ಸೊ ನಿಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟಿಂದ ಅಮೌಂಟು 0 ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೈ ಟೀಮ್ಗೆ ಹೋಗೋಣ, ಲೈವ್ ಟೀಮ್ಗೆ ಹೋಗೋಣ. ಸೊ ಇಲ್ಲಿ ಹೋದಾದ್ಮೇಲೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಕ್ಲಿಯರ್ ಆಗಿದೆ ನಿಮಗೆ. ಆಲ್ಮೋಸ್ಟ್ ಈ ಒಂದು ಲೆಗ್ ಕಂಪ್ಲೀಟ್ ಆಯಿತು. ಸೊ ಈಗ ನೀವು ಇಲ್ಲಿ ಮಾಯಪ್ಪ ಅವರ ಐ ಡಿನ ನೀವು ನೋಡಬೇಕು ಅಂತ ಅಂದರೆ ಇಲ್ಲಿ ಮಾಯಪ್ಪ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾದಂಥ ಪೇಜ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಅವರ 3 ಐ ಡಿನೂ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅನುಕೂಲ ಏನಪ್ಪ ಅಂದರೆ, ಈಗ ನೋಡಿ ಸಾಕೇಗೌಡ ರೈಟ್ ಐ ಡಿಗೂ ಇನ್ಕಮ್ ಹೋಯಿತು, ಸಾಕೇಗೌಡ ಟಾಪ್ ಐ ಡಿಗೂ ಇನ್ಕಮ್ ಹೋಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಟಾಪ್ ಐ ಡಿನಲ್ಲಿ ಕ್ಲಿಕ್ ಮಾಡಿದ್ರೆ ಲೆಫ್ಟಲ್ಲಿ 15,200 ಬಿ ವಿ ಇದೆ. ಸೊ ರೈಟಲ್ಲಿ 2,200 ಪಿ ವಿ ಇದೆ. ಸೊ ದೆನ್ ಅದೇ ರೀತಿ ಸಾಕೇಗೌಡ ಐ ಡಿ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ರೈಟ್ ಐ ಡಿ ಮೇಲೆ ಲೆಫ್ಟಲ್ಲಿ 600 ಪಿ ವಿ, ರೈಟಲ್ಲಿ 1,400 ಪಿ ವಿ. ಸೊ ಈ ರೀತಿಯಾಗಿ ಐ ಡಿ ಆಕ್ಟಿವೇಶನ್ ಮಾಡೋದಿರ್ಬೋದು, ಐ ಡಿ ಕ್ರಿಯೇಷನ್ ಮಾಡೋದಿರ್ಬೋದು, ಪ್ಲೇಸ್ಮೆಂಟ್ನ ಸೆಲೆಕ್ಟ್ ಮಾಡೋದಿರ್ಬೋದು,
ಸೊ ಪೂರ್ತಿ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ನಂಬರ್ನ ಹಾಕಲ್ಲ, ಓಕೆನಾ. ಸೊ ನಿಮ್ಮ ಟೀಮ್ ಲೀಡರ್ಸ್ಗೆ ಕಳಿಸ್ಕೊಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಸೊ ಜೊತೆಗೆ ನೀವು 1 ಸಲ 2 ಸಲ 3 ಸಲ ಈ ಒಂದು ವಿಡಿಯೋನ ನೋಡಿ ತಿಳ್ಕೊಳ್ಳೋವರೆಗೂ ಬಿಡಕ್ಕೆ ಹೋಗ್ಬೇಡಿ. ಸೊ ನಿಮಗೆ ತಿಳುವಳಿಕೆ ಇದ್ದರೆ ಮಾತ್ರ ನೀವು ಇನ್ನೊಬ್ರಿಗೆ ಹೇಳ್ಕೊಡ್ತೀರಾ, ತಿಳುವಳಿಕೆ ಇಲ್ಲ ಅಂದಾಗ ನೀವು ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಬರಲ್ಲ. ಓಕೆ ಲೀಡರ್ಸ್, ಸೊ ಥ್ಯಾಂಕ್ ಯು ಸೋ ಮಚ್.